ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಸೊ ಇವತ್ತೇ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ. ಸೊ ಇವತ್ತು ಹಬ್ಬ ಹೇಗೆ ಆಚರಿಸಿದ್ವಿ ಏನು ಅಂತೆಲ್ಲ ಈ ಲಾಗಲ್ಲಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ತಾನೇ ಪೂಜೆ ಆಯಿತು. ಸೊ ನಾವು ಹೇಗೆ ಪೂಜೆ ಎಲ್ಲ ಮಾಡಿದ್ವಿ ಅನ್ನೋದನ್ನ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಎಲ್ಲ ಮೊದಲು ನೋಡ್ಕೊಂಬನ್ನಿ ಏನೆಲ್ಲ ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನ. ಫ್ರೆಂಡ್ಸ್, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ಸೊ ಈ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ತುಳಸಿ ಗಿಡ ಹತ್ರನೂ ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ತುಳಸಿ ಗಿಡಕ್ಕೂ ಕೂಡ ಹೂವು ಇಟ್ಟು ಈಗ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಬೇಕು. ಈಗ ನೋಡಿ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೇನು ಪೂಜೆ ಮಾಡ್ತಾರೆ. ನಾಗ ದೇವ್ರದ್ದು ನಾವು ಅಭಿಷೇಕ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲಲ್ಲ. ಸೊ ಈ ವಿಡಿಯೋದಲ್ಲಿ ನಾಗಪ್ಪ ಅದು ಅಭಿಷೇಕ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ, ನಾಗಪ್ಪಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಸೊ ಈ ರೀತಿ ಒಂದು ಪ್ಲೇಟಲ್ಲಿಟ್ಟು ನಾಗಪ್ಪನ ನೀರಲ್ಲಿ ಮತ್ತು ಹಾಲೆಲ್ಲ ಅಭಿಷೇಕ ಮಾಡಬೇಕು. ಸೊ ನಾಗ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದಿನ ಈ ರೀತಿ ಮಾಡಬೇಕು. 11 ದಿನ ಮಾಡಲಿಲ್ಲ ನಾವು ಪುರೋಡಿದ್ದಕ್ಕೆ ಅಡುಗೆ ದೇವ್ರ ಮನೆಗೂ ಹೋಗಂಗಿಲ್ಲ ಅಲ್ವಾ. ಸೊ ಅದಕ್ಕೆ ಯಾವುದೇ ಥರ ಪೂಜೆನೂ ಮಾಡಿಲ್ಲ. ಸೊ ಪುಡ್ ಮುಗಿದ್ಮೇಲೆ ಮೊದಲನೇ ಸರಿ ಇವಾಗ ನಾಗಪ್ಪನ ಪೂಜೆ ಮಾಡಿರೋದು. ಈಗ ನಮಗೆ 6ನೇ ದಿವಸ ಆಗಿದೆ, ಅಂದರೆ 48 ದಿವಸ ಮಾಡಬೇಕಲ್ವ. 6 ದಿವಸ ನಾವು ನಾಗಪ್ಪಗೆ ಅಭಿಷೇಕ ಮಾಡಿದ್ದೀವಿ. ಹಾಗೆ ತೋರಣ ಕಟ್ಟಿರೋದು ನಿಮ್ಮ ಜೊತೆ ಶೇರೇ ಮಾಡ್ಕೊಂಡಿಲ್ಲ ಅಲ್ವಾ. ಸೊ ಅದಕ್ಕೆ ಶೇರ್ ಮಾಡ್ಕೊತ ಇದ್ದೀನಿ. ಸೊ ನೋಡಿ, ತೋರಣ ಈ ರೀತಿ ಕಟ್ಟಿದ್ದೀವಿ. ದೇವ್ರ ಪೂಜೆನೂ ಆಯಿತು ಫ್ರೆಂಡ್ಸ್. ಇವಾಗ ಎಳ್ಳು ಬೆಲ್ಲ ತಿಂತಾಯಿದ್ದೀವಿ. ಸೊ ನನ್ನ ಹಸ್ಬೆಂಡು ನನಗೂ ಕೂಡ ಎಳ್ಳು ಬೆಲ್ಲ ಎಲ್ಲ ತಿನ್ನಿಸಿದ್ರು. ನನ್ನ ಮಗಳು ಬೇಡ ಬೇಡ ಅಂತಿದ್ದಾಳೆ. ಅವಳಿಗೆ ತಿನ್ನಿಸಿದ್ರೆ ಬೇಡ ಅಂದ್ಲು. ಈಗ ನನ್ನ ಅಪ್ಪ ಅಮ್ಮಗೆಲ್ಲ ಕೊಡ್ತಿದ್ದಾರೆ ಅಷ್ಟು. ಸೊ ನೋಡಿ ಫ್ರೆಂಡ್ಸ್, ಇವಾಗ ದೇವ್ರ ಮನೆ ಈಗ ಕಾಣ್ತಾ ಇದೆ. ಪೂಜೆ ಎಲ್ಲ ಆಯಿತು ದೇವ್ರ ಮನೆಯಲ್ಲಿ. ನಾನು ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಯಾರಿ ಇತ್ತು ಬಟ್ ಹಾಕ್ಕೊಂಡಿಲ್ಲ. ಮುಂದೆ ಯಾವಾಗಾದರೂ ಸ್ಪೆಷಲ್ ಡೇಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ಕೈ ಮುಗಿದು ಈಗ ಅಡುಗೆ ಮಾಡಬೇಕಲ್ವಾ. ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಪಾಪುಗೆ ಹಾಲು ಕಾಯಿಸ್ಕೊಟ್ಟೆ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿ, ಕಡಲೆಪಪ್ಪು ಮತ್ತು ಒಂದು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೋಡಿ, ಒಗ್ಗರಣೆ ಕೂಡ ಹಾಕ್ಕೊಂಡು ಮಾವಿನಕಾಯಿ, ತುರಿದಿರೋ ಮಾವಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಕಡಲೆಪಪ್ಪು ಮತ್ತು ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಇದಕ್ಕೆ ಎಷ್ಟೇ ಎಣ್ಣೆ ಹಾಕಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್, ಮಾವಿನಕಾಯಿಗೆ ಗಟ್ಟಿಯಾಗೋಗ್ಬಿಡುತ್ತೆ. ಸೊ ಇವಾಗ ನೋಡಿ, ಕೊತ್ತಂಬರಿ ಇತ್ತು, ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡೆ, ತಲೆ ಸೀದೋಗ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಉಪ್ಪು ಕೂಡ ಹಾಕ್ಕೊಂಡೆ. ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ವಿ, ಕೊಬ್ಬರಿ ಕೂಡ ಹಾಕ್ಕೊತಾ ಇದ್ದೀವಿ. ಇಡ್ತೀನಿ. ನನಗೆ ಮದುವೆಯಾಗಿ 2.25 ವರ್ಷ ಆಯಿತು. ಏನು ಅಷ್ಟು ಮಾತ್ರ ಗೊತ್ತಿಲ್ಲ ಅಮ್ಮಂಗೆ ಅನ್ನ ಇಡಬೇಕು ಇಡಬಾರ್ದು ಅನ್ನೋದು. ಸೊ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಾವು ಅಮ್ಮಂಗೆ ವೈಟ್ ರೈಸ್ ಸ್ವಲ್ಪ ಎತ್ತಿಡಬೇಕು. ಅವ್ರು ಅಷ್ಟೊಂದು ಖಾರ ಮಸಾಲೆ ಎಲ್ಲ ತಿನ್ನಲ್ಲ. ಅದಕ್ಕೆ ನಾವು ಯಾವಾಗಲೂ ಎತ್ತಿಡ್ತೀವಿ. ಹಾಗೆ ಪಾಪಗೂ ಕೂಡ ಅವಳು ಯಾವಾಗಾದ್ರೂ ಅನ್ನ ತಿನ್ನಬೇಕು ಅಂದರೆ ಅವಾಗ ಅವ್ರಿಗೂ ಕೊಡ್ತೀವಿ. ಸಾಕು ಅದೇ ಕಡಿಮೆ ಆಯಿತು. ಸೊ ಇವಾಗ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಸೊ ನಾನು ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಅನ್ನ ನಮ್ಮವರು ಕಲಿಸ್ತಾ ಇದ್ದಾರೆ. ಸೊ ಇದು ಹಾಕಬೇಕು, ಇದು ಮರಿಬಾರ್ದು. ಇನ್ನೂ ಉಪ್ಪು ಹಾಕಿಲ್ಲ ರೀ. ಸೊ ಫ್ರೆಂಡ್ಸ್, ಈ ಮಾವಿನಕಾಯಿ ಇದೆಯಲ್ಲ, ಇದು ನಮ್ಮ ಗಿಡದ್ದೆ. ನೆನ್ನೆ ಹೋಗಿದ್ವಲ್ಲ ನನ್ನ ಗಂಡನ ಮನೆಗೆ, ಅಲ್ಲಿ ಬಿಟ್ಟಿರೋಂಥ ಮಾವಿನಕಾಯಿ. ಸೊ ನಮ್ಮ ಮನೆ ಮರದ್ದೇ ಮಾವಿನಕಾಯಿ ಚಿತ್ರಾನ್ನ ಇವತ್ತು ನಾವು ಮಾಡ್ತಿರೋದು. ಬಿಸಿ ಇದೆ, ಹುಷಾರು. ಇದರಲ್ಲೇ ಇದು ತಗೊಳ್ಳಿ, ಅನ್ನದ ಕೈಯಲ್ಲೇ ಕಲಿಸಿ. ಆಗಲ್ಲ ಕೈಯಲ್ಲಿ. ಸೊ ನಮ್ಮವ್ರು ಚೆನ್ನಾಗಿ ಕಲಿಸ್ತಾರೆ. ಕಲಿಸೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮವರು, ಚಿತ್ರಾನ್ನ ಕಲಿಸೋದ್ರಲ್ಲಿ.
ಡಬಲ್ ಮೀನಿಂಗ್ ಅಲ್ಲಿ ಹೇಳಿದ್ರೆ ಸಿಂಗಲ್ ಮೀನಿಂಗ್. ನಾನು ಸಿಂಗಲ್ ಮೀನಿಂಗಲ್ಲೇ ಹೇಳಿದ್ದು, ಬಟ್ ನೀವು ಡಬಲ್ ಮೀನಿಂಗಲ್ಲಿ ಅರ್ಥ ಮಾಡ್ಕೊ. ನಾನು ಮಾಡ್ಕೊಂಡಿಲ್ಲ ಅದಕ್ಕೆ. ಇನ್ನೂ ಉಪ್ಪು ಹಾಕಿಲ್ಲ, ಹಾಕಿದ್ರಾ? ಇಲ್ಲ ಇಲ್ಲ. ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಡಿ. ಮತ್ತೆ ಎರಡೆರಡು ಸರಿ ಯಾಕೆ ಕಲಿಸ್ತೀರಾ? ಕೈ ನೋವು ಬರುತ್ತೆ. ನಿಮ್ಮ ಕೈ ನೋವು ಬಂದರೆ ನಂಗೆ ಬೇಜಾರಾಗುತ್ತೆ. ಹಾಕ್ಲಾ? ಬೇಕು ಸುತ್ತೂರು ಇದು ರುಚಿ ಇಲ್ಲ. ನೀವು ಯಾವಾಗಲೂ ಒಂದೇ ಬ್ರ್ಯಾಂಡ್ ತಂದರೆ ಉಪ್ಪು ಗೊತ್ತಿರುತ್ತೆ ಯಾವ್ದು ಎಷ್ಟು ಸ್ಪೂನ್ ಹಾಕಿದ್ರೆ ಉಪ್ಪು ರುಚಿ ಬರುತ್ತೆ ಅಂತ. ದಿನಕ್ಕೊಂದೊಂದು ಬ್ರ್ಯಾಂಡ್ ತಂದ್ಬಿಡ್ತಾರೆ. ಏನು ದಿನ ಒಂದೊಂದು ಪ್ಯಾಕೆಟ್ ತಿಂತದ್ದು, ದಿನಕ್ಕೊಂದೊಂದು ಬ್ರ್ಯಾಂಡ್ ತಿರುತ್ತೆ. ತಿಂಗಳು ಅಂದರೆ ತಿಂಗಳಿಗೆ ಒಂದ್ಸರಿ. ನಾವು ತಿಂಗಳನ್ನ ದಿನಾನ ಎಲ್ಲ ಒಂದೇ ಥರನೇ ಹೇಳೋದು. ಹಾಗಾದರೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ದಿನ ಕಟ್ಕೊಂಡು ಹೋಗ್ತೀವಿ. ನಮ್ಗೆ ಇಷ್ಟ ಬಂದಂಗೆ ಕಟ್ಬೋದಪ್ಪ. ಲಾಜಿಕ್. ಮ್ಯಾಜಿಕ್. ನನಗೂ ಎಂಜಿಗೋಸ್ಕರ ಮಾವಿನಕಾಯಿ ಹಚ್ಕೊಡೋಣ ಅನ್ನೋದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಎಲ್ಲ ಸಿಪ್ಪೆಗಳಿಟ್ಟವ್ರೆ. ನಾನು ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ತಿಂತಾ ಇದ್ದೀನಿ. ಎಂಜಿಗೋಸ್ಕರ ಮಾವಿನಕಾಯಿ ಹಚ್ಚಿದ್ದೆ, ಅದನ್ನೇ ಚಿತ್ರಾನ್ನಕ್ಕೆ ಹಾಕಿದ್ದೀನಿ. ಅದು ಎಲ್ಲರಿಗೂ ಆಯ್ತು. ಎಂಜಿಗೋಸ್ಕರ ಮರ ಹತ್ತಿ ಮಾವಿನಕಾಯಿ ಕಿತ್ಕೊಂಡು ಆಮೇಲೆ ಹಚ್ಚಿ ಉಪ್ಪು ಖಾರ ಹಾಕಿ ಬಾಯಲ್ಲಿ ಇಡಬೇಕು. ಅದು ಗಂಡ ಅಂದರೆ. ನಾನು ನಿಮಗೋಸ್ಕರ ಮರ ಹತ್ತಕ್ಕೆ ನಂಗೆ ಬರ್ದಲ್ಲೇ ಇರೋದ್ರಿಂದ ಇವಾಗ ಬೀಜ ಉಣಿದ್ದೀನಿ. ಮರ ಬಂದಮೇಲೆ ಕಾಯಿ ಕಿತ್ತು ಇವರು ಬೀಜ ಉಳಿ ಅದು ಮರ ಹಾಕಿ ಬೆಳೆಯೋಷ್ಟೊತ್ತಲ್ಲಿ ನಾನು ಗೋವಿಂದ ಆಗಿರ್ತೀನಿ. ಬಾ ಇಟ್ಕೊಂತೀನಿ. ಇವಾಗ ಹಾಕ್ಬಿಡು ಕೊಬ್ಬರಿ. ಫ್ರೆಂಡ್ಸ್, ನನ್ನ ಮಗಳಿಗೆ ಸ್ನಾನ ಇನ್ನೂ ಇಲ್ಲ. ಎದ್ದಿದ್ದೇ ಲೇಟು ನನ್ನ ಮಗಳು. ಏನಾಯ್ತು? ಕೊಬ್ಬರಿ ತಿಂತೀಯಾ? ಇನ್ನೂ ನನ್ನ ಮಗಳು ಇನ್ನೂ ಕೇಕ್ ತಿಂದಿಲ್ಲ. ಅವಳು ಕೇಕ್ ತಿನ್ನಿಸ್ತೇನೆ. ಯಾಕ್ರಿ ನೋಗ್ತೀರಾ? ನಾನೆಲ್ಲ ನೋಡಿದೆ ನೋಕಲ್ರೆ ಹೌದು. ಸುಮ್ಮನೆ ಆಪಾದನೆಗಳು ಏನಾಯ್ತು ನಿಂಗೆ? ಬೇಡವಾ? ಇವಳು ನೋಡಿ ಏನೇ ಹಾಕಿದ್ರು ಉಗಿತಾಳೆ. ನಾನು ಸ್ವೀಟ್ ಕೊಡ್ತೀನಿ ಬಾ. ಫ್ರೆಂಡ್ಸ್, ಸ್ವೀಟು ಒಂಚೂರು ಟೇಸ್ಟ್ ಮಾಡು. ಉಪ್ಪೇನಾದ್ರು ಹಾಕ್ಬೇಕಂದ್ರೆ ಹಾಕ್ಬಿಟ್ಟು ಕಲಿಸ್ತೀನಿ. ತಿಂತೇನೆ ಬುಜ್ಜ ಸ್ವೀಟು. ಕೊಚ್ಚು ತಿನ್ಬೇಕು. ನೋಡು, ತಿನ್ಲಿಲ್ಲ ಅಂದ್ರೆ ಅವ್ರು ಬೈತಾರೆ. ಬನ್ರಿ ಇಲ್ಲಿ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಸ್ವೀಟೇ ತಿನ್ನಲ್ಲ ಅಂತಾರೆ. ಬನ್ರಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನೀನು ತಿಂದ? ಇವಳು ತಿಂದಿಲ್ಲ. ಈ ಸ್ವೀಟ್ ತಿಂದಿಲ್ಲ. ಸ್ವೀಟ್ ಬಾ. ಅದು ಟೇಸ್ಟ್ ಮಾಡಿ ಚಿತ್ರಾನ್ನ. ಇಟ್ಕೊಂಡು ಏನು ಟೇಸ್ಟ್ ಮಾಡಲೆ? ಅನ್ನ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್. ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೇಲಿ ನಾವು ಯುಗಾದಿ ಹಬ್ಬನ ಆಚರಿಸ್ಕೊಂಡ್ವಿ. ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಬ್ಬಟ್ಟೆಲ್ಲ ಮನೆಯಿಂದ ತಂದಿತ್ತಲ್ಲ, ಇನ್ನೇನು ಒಬ್ಬಟ್ಟು ಮಾಡೋದು ಬೇಡ, ಒಬ್ಬಟ್ಟಿದೆ ಅಂದ್ಬಿಟ್ಟು ನಾವು ಒಬ್ಬಟ್ಟು ಮಾಡಲಿಲ್ಲ. ಗುಲಾಬ್ ಜಾಮೂನ್ ಮಾಡೋಣ ಅಂತ ಈಗ ಗುಲಾಬ್ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಇವಾಗ ನಾನು ಈ ಪ್ಲೇಟ್ಸ್ ಕಾಣ್ತದೆಯಲ್ಲ, ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ರೀತಿ 6 ಪ್ಲೇಟ್ ಬಂದಿದೆ. ಈಗ ನೋಡಿ, ಹನಿ ಕೇಕು ನನ್ನ ಮಗಳು ಕೊಟ್ಟಿರಲಿಲ್ಲ ನೆನ್ನೆ, ಅದಕ್ಕೆ ಅವಳಿಗೆ ಹನಿ ಕೇಕು ಮತ್ತು ಒಂಚೂರು ಮಿಕ್ಸ್ಚರ್ ಹಾಕ್ಕೊಟ್ಟೆ. ಅವಳು ತಿಂದಳು. ಈಗ ಚೆನ್ನಾಗಿ ಕಲಿಸ್ಕೊಂಡು ಈಗ ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನೆಲ್ಲ ಮಾಡಿಕೊಂಡು ಈಗ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಗುಲಾಬ್ ಜಾಮೂನು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಸೊ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಬೇಯೋದೇ ಇಲ್ಲ. ಕಲರ್ ಬರಬೇಕು ಚೆನ್ನಾಗಿ, ಫುಲ್ಲು ಬ್ರೌನ್ ಕಲರ್ ಬರಬೇಕು, ಇನ್ನೂ ಡಾರ್ಕಾಗಿ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಗುಲಾಬ್ ಜಾಮೂನ್ ಎಲ್ಲ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಹಬ್ಬಕ್ಕೆ.
ಸೊ ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಆಚರಿಸ್ಕೊಂಡ್ವಿ ಫ್ರೆಂಡ್ಸು. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ನೋಡಿ ಗುಲಾಬ್ ಜಾಮೂನ್ ಹೇಗೆ ಬಂದಿದೆ ಅಂತ. ಸೊ ಇಷ್ಟ ಆಯ್ತಾ ಈ ಲಾಗ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.